Good evening, everyone. Welcome to Me for You Academy. My name is Mutturaj, and today we have a lesson called Present Perfect Tense. Dear friends, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕಂಪ್ಲೀಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಿಡಿಯೋ ಆಗಲಿ ಅಥವಾ ಇದಕ್ಕಿಂತ ಮುಂಚೆ ಕಲಿಸಿರುವಂತಹ ಟೆನ್ಸಸ್ ವಿಡಿಯೋಸ್ ಆಗಲಿ ಈ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಓಪನ್ ಆಗಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೇನೆ. ನೀವು ನೋಡ್ಕೋಬಹುದು. ಹೀಗೆ ಅಲ್ಲ, ಕ್ಲಾಸ್ ಮುಗಿದ ಮೇಲೂ ಕೂಡ ನೋಡ್ಕೋಬಹುದು. ಯಾವಾಗ್ಲಾದ್ರೂ ನೀವು ವಾಪಸ್ ಹೋಗಿ ಕೂಡ ಡೈರೆಕ್ಟ್ ಆಗಿ ಕೂಡ ನೀವು ಸರ್ಚ್ ಮಾಡ್ಬೋದು. ನಿಮ್ಗೆ ಪೂರ್ತಿ ಲೆಸನ್ಸ್ ಬರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ಸ್ ಇಟ್ಟಿರ್ತೀನಿ. ಆಸ್ ಐ ಟೋಲ್ಡ್ ಯು ಲಾಸ್ಟ್ ಟೈಮ್, ಬಹಳ ಜನ ಆಡಿಯನ್ಸ್, ಬಹಳ ಜನ ಎಕ್ಸಾಮ್ಸ್ ಬರೆಯೋರಾಗ್ಲಿ, ಹೌಸ್ ವೈಫ್ಸ್ ಆಗ್ಲಿ, ಮತ್ತೆ ಸ್ಪೆಷಲಿ ಟೈಮ್ ಸೆಟ್ ಆಗದೆ ಇರುವಂತ ಬಹಳ ಜನ ಆಗ್ಲಿ ಯಾವಾಗ್ಲೂ ಮೆನ್ಷನ್ ಮಾಡ್ತಾ ಇದ್ರು, ಸರ್ ಯೂಟ್ಯೂಬ್ ಅಲ್ಲಿ ಪೂರ್ತಿ ಲೆಸನ್ ಹಾಕಿ ಅಂತ. ನಾನು ಸೀರೀಸ್ ಅನ್ನ ಹಾಕ್ತಾನೆ ಇದ್ದೀನಿ, ನಿಮಗೆ ಗೊತ್ತಿರಬಹುದು ಅದು. ಬಟ್ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಿದ್ದು ಒನ್ ಸೈಡ್ ಆಗತ್ತೆ, ಆಯ್ತಾ? ನಿಮಗ್ ಬೇಕಾದ ಹಾಗೆ ಬೋತ್ ಸೈಡ್ ಕಮ್ಯುನಿಕೇಶನ್ ಆಗೋದಿಲ್ಲ. ನೀವು ಎಕ್ಸಾಂಪಲ್ಸ್ ಅನ್ನ ಹೇಳೋದು, ನಾನು ಅದನ್ನ ಆನ್ ದ ಸ್ಪಾಟ್ ಕ್ಲಿಯರ್ ಮಾಡೋದು, ಆನ್ ದ ಸ್ಪಾಟ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದು ಇರುತ್ತಲ್ಲ, ಇದು ಯೂಟ್ಯೂಬ್ ಅಲ್ಲಿ ಆಗೋದಿಲ್ಲ. ನೀವು ಬರೀ ಕಲಿಬೋದಷ್ಟೇ. ನನ್ನ ವಿಡಿಯೋಸ್ ಅನ್ನು ನೋಡ್ಕೊಂಡ್ಬಿಟ್ಟು ಒನ್ ಸೈಡ್ ಕಲಿಬೋದಷ್ಟೇ. ನೀವು ಎಕ್ಸಾಂಪಲ್ಸ್ ಅನ್ನು ಕೊಡೋದಾಗ್ಲಿ, ನೀವು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಾಗ್ಲಿ ಆಗೋದಿಲ್ಲ. ಇಟ್ಸ್ ಜಸ್ಟ್ 50% ಲೆಸನ್. ಸೊ ಇಫ್ ಯು ವಾಂಟ್ ಆಲ್ ಆಫ್ ದಟ್, ಯು ನೀಡ್ ಟು ಜಾಯಿನ್ ದಿ ಕ್ಲಾಸ್. ಸೊ ಲೆಟ್ ಮೀ ಸ್ಟಾರ್ಟ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಲೆಸನ್. ದಯವಿಟ್ಟು ಎಲ್ಲರೂ ಬರ್ಕೊಳ್ಳಿ ನೋಟ್ಸ್ ಅನ್ನ. ಈ ಲೆಸನ್ ನಲ್ಲಿ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಈ ಲೆಸನ್ ನಲ್ಲಿ ನಿಮಗೆ ಓನ್ಲಿ V3 ಅನ್ನು ಯೂಸ್ ಮಾಡ್ತೀರಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲರೂ ಬರ್ಕೊಳ್ಳಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಏನ್ ಬ್ರಾಕೆಟ್ ಅಲ್ಲಿ ನಾನು ಬರಿತೀನಿ V3 ಅಂತ, ಆಯ್ತಾ? ಸೊ V3 ಒಂದು ಯೂಸ್ ಮಾಡ್ತೀರಿ ಅಷ್ಟೇ. V3 ಅಲ್ಲಿ ಏನ್ ಯೂಸ್ ಆಗುತ್ತೆ ಅಂತಂದ್ರೆ, ದ ಫಸ್ಟ್ ಥಿಂಗ್ ಇಸ್ ದಟ್ V3 ಅಂದ್ರೆ ದ ಟೆನ್ಸ್ ವಿಚ್ ಇಸ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ V3, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಸೊ ಇಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಎರಡು ಹೆಲ್ಪಿಂಗ್ ವರ್ಬ್ಸ್ ಬರ್ತಾರೆ, ಆಯ್ತಾ? ಹ್ಯಾವ್ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ? ಓಕೆ, ಯು ಕ್ಯಾನ್ ಸಿ ದಿಸ್ ಐ, ವಿ, ಯು, ದೇ. ಇದು ಹ್ಯಾವ್ ಬಂದಾಗ ಬರುತ್ತೆ. ಹ್ಯಾಸ್ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂದ್ರೆ ಹಿ, ಶಿ, ಇಟ್. ಹ್ಯಾಸ್ ಬಂದಾಗ ಇವುಗಳು ಬರ್ತವೆ, ಆಯ್ತಾ? ಐ ಹ್ಯಾವ್ ಪ್ಲಸ್ V3, ವಿ ಹ್ಯಾವ್ ಪ್ಲಸ್ V3, ಯು ಹ್ಯಾವ್ ಪ್ಲಸ್ V3, ಈ ತರ ಫಾರ್ಮೆಟ್, ಆಯ್ತಲ್ಲ? ಸೊ ಇದ್ರದ್ದು ಯೂಸ್ ಕೇಸ್ ಏನು? ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ ಕೇಸ್ ಏನು? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈ ಟೆನ್ಸ್ ಎಲ್ಲಿ ಯೂಸ್ ಆಗುತ್ತೆ? ಒನ್ ಸೆಕೆಂಡ್. ಓಕೆ, ಸೊ ದಿಸ್ ಟೆನ್ಸ್ ಇಸ್ ಯೂಸ್ಡ್, ನಾನು ಬರೀತೀನಿ, ದಿಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ an action which is completed in the past, but the result of the action is still connected with the present, ಆಯ್ತಾ? ಸೊ ಏನಿದೆ ಯೂಸ್ ನಂಬರ್ ಒನ್ ಏನು? ದಿಸ್ ಟೆನ್ಸ್ ಇಸ್ ಯೂಸ್ಡ್ ಫಾರ್ an action which is completed in the past, but the result of the action is still connected to the present. ಸೊ ಇಲ್ಲಿ ಶಬ್ದಗಳ ಮೀನಿಂಗ್ಸ್ ಏನ್ ಬರ್ತಾವ ನಾನು ಬರಿತೀನಿ. ಯಾವ ತರ ಶಬ್ದಗಳು ಮೀನಿಂಗ್ಸ್? ಇಲ್ಲಿ ಬರಿತೀನಿ, ನಾನು ಮಾಡಿದ್ದೇನೆ, ಏನೋ ಒಂದು ಕೆಲಸ ಮಾಡಿದ್ದೇನೆ, ಆಯ್ತಾ? ಇಲ್ಲಿ ಅಟ್ಲೀಸ್ಟ್ ವಿಲ್ ಸೇ ನಾನು ಊಟ ಮಾಡಿದ್ದೇನೆ, ಈ ತರ ಸೆಂಟೆನ್ಸ್, ನಾನು ಊಟ ಮಾಡಿದ್ದೇನೆ. ನಾವು ಕ್ಲಾಸ್ಗೆ ಹಾಜರಾಗಿದ್ದೇವೆ, ಈ ತರ ಸೆಂಟೆನ್ಸ್. ಹಾಜರಾಗಿದ್ದೇವೆ ಅಂದ್ರೆ ಏನು? ಬಂದಿರಿ ಕ್ಲಾಸಿಗೆ, ಇನ್ನ ಇಲ್ಲೇ ಇದ್ರಿ, 8 ಗಂಟೆಗೆ ಒಳಗ್ ಬಂದ್ರಿ, ಇನ್ನ ಕ್ಲಾಸಲ್ಲೇ ಇದ್ದೀರಿ, ಆಯ್ತಾ? ನಾನು, ನಾವು, ಐ, ವಿ, ನೀವು ಅಥವಾ ನೀನು. ನೀನು ನೋಟ್ಸ್ ತೆಗೆದುಕೊಂಡಿದ್ದೀಯಾ, ಆಯ್ತಾ? ಅಂದ್ರೆ ಏನು? ನೀವು ನೋಟ್ಸ್ ತಗೊಂಡಿರಿ, ಬೇರೆದವ್ರದ್ದು ನೋಟ್ಸ್ ನೀವು ತಗೊಂಡಿರಿ, ವಾಪಸ್ ಕೊಟ್ಟಿಲ್ಲ ಇನ್ನ. ತೆಗೆದುಕೊಂಡಿದ್ದೀ, ಓಕೆ. ಸೊ ಏನು? ನೋಟ್ಸ್ ಅನ್ನ ತಗೊಂಡಿರಿ ನೀವು ಬೇರೆದವ್ರದ್ದು, ವಾಪಸ್ ಕೊಟ್ಟಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ನೀನು ನೋಟ್ಸ್ ತೆಗೆದುಕೊಂಡಿದ್ದೀಯಾ. ಹ ನೆಕ್ಸ್ಟ್ ಏನು? ಅವರು, ಅವರು
ಶಾಲೆಗೆ ಹೋಗಿದ್ದಾರೆ. ಹೋಗಿದ್ದಾರೆ ಕೆಲಸ ಆಗಿದೆ ಅಂದ್ರೆ ರಿಸಲ್ಟ್ ಕನೆಕ್ಟೆಡ್ ಟು ಪ್ರೆಸೆಂಟ್ ಅಂದ್ರೆ ಏನು, ವಾಪಸ್ ಬಂದಿಲ್ಲ ಇನ್ನ. ಶಾಲೆಗೆ ಅವ್ರು ಹೋಗಿದ್ದಾರೆ. ನೆಕ್ಸ್ಟ್, ಅವನು ಕ್ಯಾನ್ ಯು ಮೇಕ್ ಒನ್ ಮೋರ್ ಸೆಂಟೆನ್ಸ್ ಲೈಕ್ ದಿಸ್? ನೀವು ಹೇಳ್ತೀರಾ? ಅವನು ಏನು ಮಾಡಿದ್ದಾನೆ? ಆಫೀಸ್ಗೆ ಹೋಗಿದ್ದಾನೆ. ಕೆಲಸಕ್ಕೆ, ಆಫೀಸ್ಗೆ, ಅದು ಮ್ಯಾಗಿಂದ ಸೇಮ್ ಆಗುತ್ತಲ್ಲ. ಕೆಲಸಕ್ಕೆ ಸೇರಿದ್ದಾನೆ. ಅವನು ಕೆಲಸಕ್ಕೆ ಸೇರಿದ್ದಾನೆ. ಆಯ್ತಾ? ಅವಳು ಅವಳು ಪೂಜೆ ಮಾಡುತ್ತಿದ್ದಾಳೆ. ಇಲ್ಲ, ಅಡುಗೆ ಮಾಡಿದ್ದಾಳೆ. ಪೂಜೆ ಮಾಡುತ್ತಿದ್ದಾಳೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ನೋಡಿ, ಅವಳು ಅಡುಗೆ ಮಾಡಿದ್ದಾಳೆ ಇನ್ನ, ಆದ್ರೆ ಅಡುಗೆ ಖಾಲಿ ಆಗಿಲ್ಲ ಇನ್ನ. ಅಂದ್ರೆ ಕೆಲಸ ಮುಗ್ದಿದೆ, ಆದ್ರೆ ಅದರ ರಿಸಲ್ಟ್ ಪ್ರೆಸೆಂಟ್ ಜೊತೆಗೆ ಇನ್ನ ಕನೆಕ್ಟ್ ಇದೆ. ಅವಳು ಅಡಿಗೆ ಮಾಡಿದ್ದಾಳೆ. ನಾನು ಊರಿಗೆ ಹೋಗಿದ್ದೇನೆ. ಈ ತರ ಕರೆಕ್ಟ್. ಕರೆಕ್ಟ್. ಅದು ನಾನ್- ಟ್ರೈನ್. ನಾನು ಆಟ ಆಡುತ್ತಿದ್ದೇನೆ. ಕರೆಕ್ಟ್. ಟ್ರೈನ್ ಪ್ಲಾಟ್ಫಾರ್ಮ್ಗೆ ಬಂದಿದೆ ಅಂತ ಹೇಳ್ಬೋದಾ? ಎಸ್ ಸರ್. ಟ್ರೈನ್ ಬಂದಿದೆ ಅಂದ್ರೆ ಇನ್ನು ಬಂದಿದೆ, ಇನ್ನ ಇಲ್ಲಿಂದ ಬಿಟ್ಟಿಲ್ಲ. ನಾವ್ ಹೇಳ್ತೀವಲ್ಲ, ಟ್ರೈನ್ ಬಂದಿದೆ ಜಲ್ದಿ ಬನ್ನಿ. ನಾವ್ ಹೇಳ್ತೀವಲ್ಲ, ನಮ್ ಮನೆಯವ್ರಾಗ್ಲಿ ಯಾರಿಗಾರಾಗ್ಲಿ ಹೇಳ್ತೀವಲ್ಲ, ಟ್ರೈನ್ ಆಲ್ರೆಡಿ ಬಂದು ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿದೆ, ನೀವು ಇನ್ನ ಎಲ್ಲಿದ್ದೀರಾ, ಬೇಗ ಬನ್ನಿ ಹೇಳ್ತೀವಲ್ಲ, ಲೈಕ್ ದಟ್. ಓಕೆ, ಸೊ ಈ ತರ ಸೆಂಟೆನ್ಸ್ ಗಳು ಬರ್ತವೆ. ಸೊ ಲೆಟ್ಸ್ ಟ್ರೈ ಟು ಮೇಕ್ ಮೋರ್ ಎಕ್ಸಾಂಪಲ್ಸ್. ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ಮಾಡೋಣ. ರೈಟ್. ಸೊ ಇವುಗಳದೇ ನಾನು ಕನ್ನಡ ಇಂಗ್ಲಿಷ್ ಮೀನಿಂಗ್ ಅನ್ನ ಬರೀತೀನಿ. ಆಯ್ತಾ? ಯಾವುದು ಫಸ್ಟ್ ಸೆಂಟೆನ್ಸ್? ಯಾವುದು? ನಾನು ಊಟ ಮಾಡಿದ್ದೇನೆ. ಮಾಡಿದ್ದೇನೆ. ಐ ಹ್ಯಾವ್, ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಬರೀತೀನಿ ನಿಮ್ಮ ಮೇಲೆ. ಪಾಸಿಟಿವ್ ಸೆಂಟೆನ್ಸಸ್. ಆಯ್ತಾ? ಐ ಹ್ಯಾವ್ ಈಟನ್ ಫುಡ್. ನಾನು ಊಟ ಮಾಡಿದ್ದೇನೆ. ಎರಡನೇದೇನು, ನಾವು ಕ್ಲಾಸ್ಗೆ ಹಾಜರಾಗಿದ್ದೇವೆ. ವಿ ಹ್ಯಾವ್ ಅಟೆಂಡೆಡ್ ದ ಕ್ಲಾಸ್. ಹೇಳಿ. ಸರ್, ಐ ಹ್ಯಾವ್ ಈಟನ್ ಫುಡ್ ಅಂತ ಇದೆಯಲ್ಲ ಸರ್, ಹೌದು. ಅಲ್ಲಿ ಐ ಹ್ಯಾವ್ ಫುಡ್ ಅಂತ ಬರಿಬೋದಾ ಸರ್? ವಿತ್ರಿ ಬೇಕಾ ಬೇಡ ನಿಮ್ಗೆ? ಐ ಹ್ಯಾವ್ ಫುಡ್ ಅಂದ್ರೆ ವಿತ್ರಿ ಎಲ್ಲಿದೆ? ವರ್ಬ್ ಬೇಕಲ್ಲ. ಓಕೆ ಓಕೆ. ಸರ್, ಇಲ್ಲಿ ವಿ ಹ್ಯಾವ್ ಅಟೆಂಡೆಡ್ ಬದ್ಲಿ ವಿ ಹ್ಯಾವ್ ಜಾಯಿನ್ಡ್ ಅಂತಾನು ಮಾಡ್ಬೋದು ಸರ್. ಜಾಯಿನ್ಡ್ ಅಂದ್ರೆ ಸೇರಿದ್ದೇವೆ, ಇಲ್ಲಿ ಹಾಜರಾಗಿದ್ದೇವೆ ಅಂತೆ. ನೀನು ನೋಟ್ಸ್ ತೆಗೆದುಕೊಂಡಿದ್ದೀಯಾ? ಐ ವಿ ಯು ಹ್ಯಾವ್ ಟೇಕನ್ ದ ನೋಟ್ಸ್. ಯು ಹ್ಯಾವ್ ಟೇಕನ್ ದ ನೋಟ್ಸ್. ನೀನು ನೋಟ್ಸ್ ತೆಗೆದುಕೊಂಡಿದ್ದೀಯಾ? ಆಯ್ತಾ? ಮತ್ತೆ ದೇ ಏನಿದೆ? ದೇ ಹ್ಯಾವ್ ಗಾನ್ ಟು ಸ್ಕೂಲ್. ಅವರು ಶಾಲೆಗೆ ಹೋಗಿದ್ದಾರೆ. he has gone to he has joined work. He has joined the work. He completed cook. She has cooked food. He has Cooked food. Cooked food. He has written the notes ಬರುತ್ತೆ ಸರ್. ಬರುತ್ತೆ. ಇಲ್ಲಿ ಏನಿದೆ ಕನ್ನಡ ಮೀನಿಂಗ್? ಅವಳು ಅಡುಗೆ ಮಾಡಿದ್ದಾಳೆ. ಓಕೆ. Train has arrived. ಅರ್ಥ ಆಯ್ತಲ್ಲ? ಇವೆಲ್ಲ ಏನು ಪಾಸಿಟಿವ್ ಸೆಂಟೆನ್ಸ್ಗಳು. ಇವೆಲ್ಲ ಏನು ಪಾಸಿಟಿವ್ ಸೆಂಟೆನ್ಸ್ಗಳು. ನಿಮ್ಗೆಲ್ಲ ಹೇಳಕ್ ಬರ್ಬೇಕು. ನಾ ಕನ್ನಡ ಮೀನಿಂಗು ಮತ್ತೆ ಇಂಗ್ಲಿಷ್ ಮೀನಿಂಗ್ ಎಲ್ಲ ಹೇಳಕ್ ಬರ್ಬೇಕು ಈ ತರ. ಅದಕ್ಕೆ ನಾನು ಇಷ್ಟಕೊಂಡ ನಿಮ್ಗೆ ಶಬ್ದಗಳನ್ನ ಕೊಟ್ಟೆ ಫಸ್ಟ್. ಇದಾದ್ಮೇಲೆ ನೆಗೆಟಿವ್ ಸೆಂಟೆನ್ಸ್ಗಳು ಹೆಂಗ್ ಬರ್ತಾವ? ನೆಗೆಟಿವ್ ಸೆಂಟೆನ್ಸ್ ಇದಕ್ಕೆ ನಾವೇನ್ ಮಾಡ್ತೀವಿ? ನಾಟ್. I have not eaten a food. ಇಲ್ಲಿ ಮೇಲೆ ಕನ್ನಡದಲ್ಲಿ ಬ್ರಾಕೆಟ್ ಅಲ್ಲಿ ಮೀನಿಂಗ್ ಬರಿಲ್ಲ, ವರ್ಬ್. ಎಸ್ ಸರ್. ಎಸ್ ಸರ್. ಬರಿ. ಕನ್ನಡ ಅಂದ್ರೆ ಇದೆ ಮೆಸೇಜ್ ಲ್ಯಾಂಗ್ವೇಜ್ ಬರ್ದಿರ್ತೀನಿ. ಮಾಡ್ಕೋಬೇಕು. ನಾಟಿ. ನೆಕ್ಸ್ಟ್, you have taken the notes.
ಸೊ ಇದನ್ನ ಯಾರು ವಿಡಿಯೋಸ್ ಅನ್ನ ನೋಡ್ತಿರ್ತೀರಲ್ಲ, ನೋಟ್ಸ್ ಬರೀತಾ ಬರೀತಾ ಈ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟ್ ಅನ್ಸುತ್ತೆ, ಇಲ್ಲಾಂದ್ರೆ ಬೋರಿಂಗ್ ಅನ್ಸುತ್ತೆ. ಆಯ್ತಾ? ತೆಗೆದುಕೊಂಡಿದ್ದೀರಾ? ಮಾಡಿದ್ದಾಳೆ. ನೋಡಿ ಈಗ ಜಸ್ಟ್ ಅದೇ, ಈಗ ಬರೀ ನೋಡೋದಷ್ಟೇ ಏನಿದೆಯಲ್ಲ, ಬರೀ ಆನ್ಲೈನ್ ಅಲ್ಲಿ ನೋಡೋದಾಗ್ಲಿ, ಮತ್ತೆ ಡಿಫ್ರೆನ್ಸ್ ಏನಂದ್ರೆ ವಿ ಹ್ಯಾವ್ ಈಸ್ ಆರ್ ಚಾಂಪಿಯನ್. ನಮ್ಮ ಸ್ಟೂಡೆಂಟ್ ಈಗ ಹೇಳಿದ್ರಲ್ಲ, ಓಕೆ ಐ ಹ್ಯಾವ್ ಫುಡ್ ಅಷ್ಟೇ ನಡೀತದ ಅಂತ ಕೇಳಿದ್ರು ಅವರು. ಇದು ಏನಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಒಂದ್ ಸೈಡ್ ನೋಡ್ಕೋತೀವಲ್ಲ, ಇದು ಕರೆಕ್ಟ್ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಯೂಟ್ಯೂಬ್ ಅಲ್ಲಿ ನೋಡ್ಕೋತೀವಲ್ಲ, ಕರೆಕ್ಟ್ ಇದೆ ಅನ್ಕೊಂಡ್ಬಿಡ್ತೀವಿ. ಇಲ್ಲಿ ಲೈವ್ ಕ್ಲಾಸ್ ಅಲ್ಲೇ ಇದು ಏನಾಗುತ್ತೆ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಸರ್ ಒಂದ್ ನಿಮಿಷ ಸರ್ ಬರ್ಕೋತೀವಿ ಪಾಸಿಟಿವ್ ಸೆಂಟೆನ್ಸ್. ಯಾರದು? ಒಂದ್ ನಿಮಿಷ, ನಾನು ಕಳಿಸ್ತೀನಿ ನಿಮ್ಗೆ, ಪ್ರಾಕ್ಟೀಸ್ ಮಾಡಿಸ್ತೀನಿ ಆಮೇಲೆ. ಓಕೆ, ಐ ಹ್ಯಾವ್ ಈಟನ್ ಫುಡ್ ಇದೆಲ್ಲ ನೆಗೆಟಿವ್ ಏನಾಗುತ್ತೆ? ಐ ಹ್ಯಾವ್ ನಾಟ್ ಐ ಈಟನ್. ಹ್ಯಾವ್ ನಾಟ್ ಅರ್ಥ ಏನಾಗುತ್ತೆ? ಅರ್ಥ ನಾನು ಊಟ ನಾನು ಊಟ ಮಾಡುವುದಿಲ್ಲ. ಮಾಡಿಲ್ಲ. ಮಾಡುತ್ತಿಲ್ಲ. ಸರ್ ಏ ಮಾಡುದಿಲ್ಲ ಅಲ್ಲಪ್ಪ, ಮಾಡಿಲ್ಲ. ಮಾಡಿಲ್ಲ. ವಿ ಹ್ಯಾವಂಟ್ ಅಟೆಂಡೆಡ್ ದ ಕ್ಲಾಸ್. ಮಾಡುವುದಿಲ್ಲ. ವಿ ಹ್ಯಾವಂಟ್ ಅಟೆಂಡೆಡ್ ದ ಕ್ಲಾಸ್ ಅಂದ್ರೆ ನಾನು ಕ್ಲಾಸಿಗೆ ಹಾಜರಾಗಿಲ್ಲ. ಓಕೆ, ಯು ಹ್ಯಾವಂಟ್ ಟೇಕನ್ ದ ನೋಟ್ಸ್. ನೀನು ನೋಟ್ಸ್ ತೆಗೆದುಕೊಂಡಿಲ್ಲ. ಓಕೆ, ಗುಡ್. ದೇ ಹ್ಯಾವಂಟ್ ಗಾನ್ ಟು ದ ಸ್ಕೂಲ್. ಅವರು ಸ್ಕೂಲಿಗೆ ಹೋಗಿಲ್ಲ. ಹೋಗಿಲ್ಲ. ನೆಕ್ಸ್ಟ್, ಹಿ He ಹ್ಯಾಸಂಟ್ hasn't ಜಾಯಿನ್ಡ್ ದಿ ವರ್ಕ್. ಅವನು ಕೆಲಸಕ್ಕೆ ಏನದ? ಹಿ ಹ್ಯಾಸಂಟ್ joined. ಅಂದ್ರೆ ಹೋಗಿಲ್ಲ. ಸೇರಿಕೊಂಡಿಲ್ಲ. ಹೋಗಿಲ್ಲ. ಇಲ್ಲ, ಹೋಗಿಲ್ಲ ಸರ್. ಸೇರಿಕೊಂಡಿಲ್ಲ. ಅವನು ಕೆಲಸಕ್ಕೆ ಅಲ್ಲ, ಹೋಗಿಲ್ಲ. ಅದು ಸೇರಿಕೊಂಡಿಲ್ಲ ಸರ್. ಸೇರಿಲ್ಲ. ಇಲ್ಲಿ ಮೇಲೆ ಏನಾಗಬೇಕು? ಎಲ್ಲಿದೆ? ಸೇರಿಕೊಂಡಿದ್ದಾನೆ ಆಗ್ಬೇಕು. ಸರ್ ಸೇರಿಕೊಂಡಿದ್ದಾನೆ. ಜಾಯಿನ್ ಅಂದ್ರೆ ಸೇರಿಕೊಳ್ಳೋದು. ಶಿ ಹ್ಯಾಸಂಟ್ ಕುಕ್ಡ್ ಫುಡ್. ಅವಳು ಅಡಿಗೆ ಮಾಡಿಲ್ಲ. ಹ್ಯಾಸ್ ನಾಟ್ ಕುಕ್ಡ್ ಫುಡ್. ಅಡಿಗೆ ಮಾಡಿದ್ದಿಲ್ಲ. ಮಾಡಿಲ್ಲ. ಅಡಿಗೆ ಮಾಡಿಲ್ಲ. ದ ಟ್ರೈನ್ ಹ್ಯಾಸಂಟ್ ಅರೈವ್ಡ್. ಬಂದಿಲ್ಲ. ಬಂದಿಲ್ಲ ಸರ್. ಅರ್ಥ ಆಯ್ತಾ? ಸೊ ಇವೇನ ಸರ್. ಇವೆಲ್ಲ ಇಂಟ್ರೋಗೇಟಿವ್ ಸೆಂಟೆನ್ಸಸ್. ನಾನು ನೋಟ್ಸ್ ಕಳಿಸ್ತೀನಿ, ಆಮೇಲೆ ನೀವೆಲ್ಲ ಬರ್ಕೋಬೇಕು. ಈಗ ನೀವು ಹಂಗೆ ಅವಸರಕ್ಕೆ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಇನ್ನೊಂದು ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಏನಾಗತ್ತೆ ಗೊತ್ತಾ? ಸಹಾಯಕ ಕ್ರಿಯಾಪದಗಳಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಾವ. ಹೆಲ್ಪಿಂಗ್ ವರ್ಬ್ ಇಂದ ಸೆಂಟೆನ್ಸ್ ಗಳು ಸ್ಟಾರ್ಟ್ ಆಗ್ತಾವ. ಓಕೆ, ನೆಕ್ಸ್ಟ್, Did I eat food? ಹ್ಯಾವ್ ಐ ಬರುತ್ತಾ ಸರ್? ಹ್ಯಾವ್ ಈಟನ್. ಹ್ಯಾವ್ ಐ ಈಟನ್ ಫುಡ್. ಏನಿಂಗಂದ್ರೆ ನಾನು ಊಟ ಊಟ ಮಾಡಿದ್ದೇನೆ. ಮಾಡಿದ್ದೇನೆಯೇ. ಹ್ಯಾವ್ ವಿ ಅಟೆಂಡೆಡ್ ದ ಕ್ಲಾಸ್. ಹಾಜರಾಗಿದ್ದೇವೆ. ಓಕೆ, ಹ್ಯಾವ್ ವಿ ಅಟೆಂಡೆಡ್ ದ ಕ್ಲಾಸ್. ನಾವು ಕ್ಲಾಸಿಗೆ ಹಾಜರಾಗಿದ್ದೇವೆಯೇ. ಆಯ್ತಾ? ಹ್ಯಾವ್ ಯು ಹ? ಟೇಕನ್ ದಿ ನೋಟ್ಸ್. ಹ್ಯಾವ್ ಯು ಟೇಕನ್ ದ ನೋಟ್ಸ್. ನೀವು ನೋಟ್ಸ್ ತೆಗೆದುಕೊಂಡಿದ್ದೇವೆ. ನೀವು ನೋಟ್ಸ್ ತೆಗೆದುಕೊಂಡಿದ್ದೇವೆ. ಹ್ಯಾವ್ ದೇ ಯಾವುದೇ ಗೋನ್ ಟು ದಿ ಸ್ಕೂಲ್.
ಹೋಗಿದ್ದೇವೆ. ಸರ್ ಹ್ಯಾವ್ ಯು ಟೇಕನ್ ದ ನೋಟ್ಸ್? ತೆಗೆದುಕೊಂಡಿದ್ದೀಯೇ ಅಲ್ವಾ ಸರ್? ತೆಗೆದುಕೊಂಡಿಲ್ಲವೇ ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತಲ್ಲ ಸರ್? ತೆಗೆದುಕೊಂಡಿದ್ದೀರಿಯೇ ಕೊಂಡಿದ್ದೀರಿ ತೆಗೆದುಕೊಂಡಿದ್ದೀಯೇ ತೆಗೆದುಕೊಂಡಿದ್ದೀಯೇ ಕೊಂಡಿದ್ದೇವೆ ಬಹಳ ದೊಡ್ಡ ಕೊಂಡಿದ್ದೇವೆ. ನೀವು ನೋಟ್ಸ್ ತೆಗೆದುಕೊಂಡಿದ್ದೀರಿಯೇ? ಸರ್ ಹೌದು. ಹ್ಯಾವ್ ದೇ ಗಾನ್ ಟು ದ ಸ್ಕೂಲ್? ಅವರು ಹೋಗಿದ್ದಾರೆ. ಸ್ಕೂಲ್ಗೆ ಹೋಗಿದ್ದಾರೆ. ಹೋಗಿದ್ದಾರೆಯೇ ಸೇರಿಕೊಂಡಿದ್ದಾರೆ. Has he worked? ಸೇರಿಕೊಂಡಿದ್ದಾನೆಯೇ? ಸೇರಿಕೊಂಡಿದ್ದಾರೆಯೇ ಸೇರಿಕೊಂಡಿದ್ದಾನೆ. ಏನು ಓಕೆ. ಒಂದ್ ನಿಮಿಷ ಮ್ಯೂಟ್ ಅಲ್ಲಿ ಇರಿ ಗುರುಗಳೇ. ಓಕೆ. ಹ್ಯಾಸ್ ಶಿ ಕುಕ್ಡ್ ಫುಡ್? ಅವಳು ಅಡುಗೆ ಮಾಡಿದ್ದಾಳೆ. ನಾ ಎಲ್ಲರಿಗೂ ಕೇಳ್ತೇನೆ ನಿಮ್ ಕ್ವಶನ್ಸ್. ಸಮಾಧಾನಕರ ಬಹುಮಾನ ಪಡೆಯಿರಿ. ಇಲ್ಲಿ ಏನ್ ಬರುತ್ತೆ? ಹ್ಯಾಸ್ ದ ಟ್ರೈನ್ ಅರೈವ್ಡ್? ಸೆಂಟೆನ್ಸ್ ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹೌದಾ? ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಸ್ಪೆಲ್ಲಿಂಗ್ ಸೆಂಟೆನ್ಸ್ ಡಬಲ್ ಆರ್ ಹಾಕ್ಬೇಕು ಸರ್. ಇಂಟ್ರೋಗೇಟಿವ್. ಕರೆಕ್ಟ್. ಎಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಓಕೆ. ಹ್ಯಾಸ್ ದ ಟ್ರೈನ್ ಅರೈವ್ಡ್? ಟ್ರೈನ್ ಬಂದಿದೆಯೇ? ಸರ್ ಹ್ಯಾಸ್ ದ ಅರೈವ್ಡ್ ಅಷ್ಟೇ ಬರ್ತಿದ್ದೀರಾ ನೋಡಿ ಸರ್. ಇನ್ನ ಟ್ರೈನ್ ಬಂದಿಲ್ಲ. ಅದು ಲೈಟ್ ಅಷ್ಟೇ ಬಂದದ. ಈಗ ಬಂತು. ಈಗ ಬಂತು ಟ್ರೈನ್. ಬಂತ ಟ್ರೈನ್? ಓಕೆ. ಆಯ್ತಲ್ಲ. ಸೊ ಇದೇನಾಯ್ತು? ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಈಗ ಮಾಡೋಣ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್. ಓಕೆ. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್. ಆಲ್ರೈಟ್. ಸೊ ನೆಕ್ಸ್ಟ್, ಹ್ಯಾವಂಟ್ ಐ? ಇಲ್ಲಿ ಹ್ಯಾವಂಟ್ ಐ ಈಟನ್ ಫುಡ್? ನಾನು ಅಡುಗೆ ಊಟ ಮಾಡಿಲ್ಲವೇ? ಹ್ಯಾವಂಟ್ ಐ ಈಟನ್ ಫುಡ್? ನಾನು ಊಟ ಮಾಡಿಲ್ಲವೇ ಅಥವಾ ಊಟ ತಿಂದಿಲ್ಲವೇ? ಹಿಂಗೆ. ನೆಕ್ಸ್ಟ್, ಹ್ಯಾವಂಟ್ ವಿ ಅಟೆಂಡೆಡ್ ದ ಕ್ಲಾಸ್? ನಾವು ಕ್ಲಾಸಿಗೆ ಹಾಜರಾಗಿಲ್ಲವೇ? ಓಕೆ. ಹ್ಯಾವಂಟ್ ಯು ಟೇಕನ್ ದ ನೋಟ್ಸ್? ನೀವು ನೋಟ್ಸ್ ತೆಗೆದುಕೊಂಡಿಲ್ಲವೇ? ನೆಕ್ಸ್ಟ್, ಹ್ಯಾವಂಟ್ ದೇ ಗಾನ್ ಟು ದ ಸ್ಕೂಲ್? ಅವರು ಸ್ಕೂಲ್ಗೆ ಹೋಗಿಲ್ಲವೇ? ನೆಕ್ಸ್ಟ್, ಹ್ಯಾಸಂಟ್ ಹಿ ಜಾಯಿನ್ಡ್ ದ ವರ್ಕ್? ಅವನು ಕೆಲಸಕ್ಕೆ ಸೇರಿಕೊಂಡಿಲ್ಲವೇ? ಹ್ಯಾಸಂಟ್ ಶಿ ಕುಕ್ಡ್ ಫುಡ್? ಅವಳು ಅಡುಗೆ ಮಾಡಿಲ್ಲವೇ? ಹ್ಯಾಸಂಟ್ ದ ಟ್ರೈನ್ ಅರೈವ್ಡ್? ಟ್ರೈನ್ ಬಂದಿಲ್ಲವೇ? ಆಯ್ತಾ? ಸೊ ದೀಸ್ ಆರ್ ಆಲ್ ವಾಟ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್. ಓಕೆ. ನಾನು ನಿಮ್ಗೆ ಈಗ ಸ್ಕ್ರೀನ್ ಕ್ಲೋಸ್ ಮಾಡ್ತೇನೆ, ಫಾರ್ಮೆಟ್ ಅನ್ನ ಹೇಳ್ತೇನೆ. ಆಯ್ತಾ? ಈ ನೋಟ್ಸ್ ಅನ್ನು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸ್ತೇನೆ. ಒಂದ್ ನಿಮಿಷ. ಸರ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಐ ಹ್ಯಾವ್ ಈಟನ್ ಫುಡ್ ಅಂತಿದೆ. ಅದು ದ ಫುಡ್ ಹಾಕಿದ್ರೆ ಕರೆಕ್ಟ್ ಅಥವಾ ಬರೀ ಫುಡ್ ಕರೆಕ್ಟ್ ಸರ್? ಬರೀ ಫುಡ್ ಅಷ್ಟೇ. ಐ ಟೆಲ್ ಯು ವೈ. ಓಕೆ. ವೆನ್ ದ ಕಾಮನ್ ನೌನ್ ರಿಪೀಟ್ ಸೆಕೆಂಡ್ ಟೈಮ್ ಇನ್ ಅ ಪ್ಯಾರಾಗ್ರಾಫ್, ಫಸ್ಟ್ ಟೈಮ್ ಏನಿದೆ ಗೊತ್ತಾ? ಫಸ್ಟ್ ಟೈಮ್ ಬರ್ತದಲ್ಲ ಅಲ್ಲಿ, ಹಾಗಾಗಿ ಅಲ್ಲಿ ಕನ್ಸಿಡರ್ ಆಗೋದಿಲ್ಲ. ವೆನ್ ದ ಕಾಮನ್ ನೌನ್ ರಿಪೀಟ್ ಸೆಕೆಂಡ್ ಟೈಮ್ ಇನ್ ಅ ಪ್ಯಾರಾಗ್ರಾಫ್, ಯು ಹ್ಯಾವ್ ಟು ಯೂಸ್ ಆರ್ಟಿಕಲ್ ದ. ಸೆಕೆಂಡ್ ಟೈಮಿಗೆ ದ ಬರ್ತದೆ, ಮತ್ತೆ ಅವಾಗ ಮುಂದೆಲ್ಲ ದ ಬರ್ತದೆ. ಪ್ಯಾರಾಗ್ರಾಫ್ನಾಗ ಸೆಕೆಂಡ್ ಟೈಮ್ ಬಂತು ಅಥವಾ ಮತ್ ಬಂದ್ರೆ ಎಲ್ಲ ದ. ಓಕೆ, ಗುಡ್. ಸೊ ದಯವಿಟ್ಟು ಎಲ್ಲರೂ ಆನ್ ಟೈಮಿಗೆ ಬರಬೇಕು. ಕ್ಲಾಸಲ್ಲಿ 28 ಜನ ಮಾತ್ರ ಇದ್ರಿ, ಈಗ 58 ಜನ ಇದ್ದೀರಿ. ಲಾಕ್ ಮಾಡಿಬಿಡ್ತೀನಿ. ಲಾಕ್ ಸಿಸ್ಟಮ್ ಅಲ್ಲಿ ಸೆಟರ್ಸ್ ಹೇಳಿರಿ ಅಂತಾರಲ್ಲ ಹಂಗ. ಇವತ್ತೊಂದು ಮಜಾ ಏನಾಯ್ತು ಅಂದ್ರೆ, ಟುಡೇ ಐ ಹ್ಯಾಡ್ ಗಾನ್ ಟು ಮಾರ್ಕೆಟ್. ಓಕೆ, ಟುಡೇ ಐ ಹ್ಯಾಡ್ ಗಾನ್ ಟು ಸ್ಯಾಂಡಿ ಮಾರ್ಕೆಟ್. ಸ್ಯಾಂಡಿ ಮಾರ್ಕೆಟ್ ಅಂದ್ರೆ ಏನು? ಸ್ಯಾಂಡಿ ಮಾರ್ಕೆಟ್ ಅಂದ್ರೆ ಕಾಯಿಪಲ್ಯ ಮಾರ್ಕೆಟ್. ಓಕೆ,
vegetable market. I had gone to vegetable market in Hubli near my house. Vegetable market is there on Tuesday. So I got ready. I thought today I will make a blog. Going to the vegetable market and picking up all the vegetables and telling the meanings of them in English. ಹೋಗೋದು ದಿಸ್ ಇಸ್ ಇದಕ್ಕೆ ಬದನೆಕಾಯಿ ಅಂತಾರೆ. ಬದನೆಕಾಯಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅದನ್ನ ಎಲ್ಲ ಹೇಳ್ಬೇಕಂತ ಹೋದೆ. ನೋಡ್ದೆ ಬೆಳಗ್ಗೆ ನಾನು ಹೋಗಿದ್ದೆ. ನಾನು ಬರೀ ವಿಡಿಯೋ ಮಾಡವಲ್ಲ, ಖರೀದಿ ಮಾಡವಲ್ಲ. ಮತ್ತೆ ಅಲ್ಲಿ ಹೋಗಿ ಒಬ್ರು ನೋಡಿ ಇಬ್ರು ನೋಡಿ ಆಮೇಲೆ ನನ್ನೆಲ್ಲಿ ಓಡಾಡ್ಸಿ ಹೊಡಗಿಡ್ದಾರ ಅಂತ ಹೇಳಿ ಆಲ್ ಇಸ್ ವೆಲ್ ಅಂತ ಸುಮ್ಮಾಗ್ಬಿಟ್ಟೆ. ನಾನು ಮುಂದಿನ ವಾರ ಬರೋನು ಚೀಲ ತಗೊಂಡ್ ಬರ್ತೇನೆ. ಅಟ್ಲೀಸ್ಟ್ 10 ಐಟಮ್ ನೋಡಿ 1 ಐಟಮ್ ಖರೀದಿ ಮಾಡಿದ್ರು ಏನ್ ಅನ್ನಂಗಿಲ್ಲ ಅವ್ರು. ಬರೀ ಎಲ್ಲ ಅವಂದು ನೋಡ್ಕೊತ ಇವಂದು ನೋಡ್ಕೊತ ಹೊಟ್ಟು ಬಿಟ್ರೆ ಅದು ಮತ್ತೆ ಎಲ್ಲಾರು ಸೇರಿ ಬೆನ್ನ ತೊಡಿತಾರ ಅಂತ ಹೇಳಿ ಅದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀನಿ, ಚೀಲ ತಗೊಂಡ್ ಬರ್ತೀನಿ ಅಂತ ಹೇಳಿ ಬಂದೆ ಅವನು. ಮತ್ತೆ ಒಂದು ವಾರ ಬಿಟ್ಟು ಮಾಡ್ತೇನೆ, ನೆಕ್ಸ್ಟ್ ವೀಕ್ ಟ್ಯೂಸ್ಡೇ. ಬಿಕಾಸ್ ವಾಟ್ ವಿಲ್ ಹ್ಯಾಪನ್ ಇಸ್ ಆಲ್ ಟೈಪ್ ಆಫ್ ವೆಜಿಟೇಬಲ್ಸ್ ಯು ವಿಲ್ ಗೆಟ್ ಟು ಸಿ. ಎಷ್ಟು ಇರ್ತವೆ, ಒಂದು 50 ತರ ವೆಜಿಟೇಬಲ್ಸ್ ಇರ್ತವೆ. ಎಲ್ಲ ಅದು ತಪ್ಪಲ್ ಪಲ್ಯ ಎಲ್ಲ ಸೇರಿದೆ ಅಷ್ಟು ಇರ್ತದೆ. ನಮ್ಗೇನ್ ಗೊತ್ತೇ ಇರೋದಿಲ್ಲ. ಮೇನ್ಲಿ ನಮ್ಗೆ ಗೊತ್ತಿರೋದೇ ಒಂದಿಷ್ಟು ಐಟಮ್ಸ್ ಅಷ್ಟೇ ಗೊತ್ತಿರ್ತದೆ. ಐ ಆಮ್ ಜಸ್ಟ್ ಥಿಂಕಿಂಗ್ ಲೈಕ್ ದಟ್, ಡೂಯಿಂಗ್ ಆಲ್ ದ ಶಾಪಿಂಗ್, ವೆಜಿಟೇಬಲ್ ಶಾಪಿಂಗ್, ಅಟ್ ದ ಸೇಮ್ ಟೈಮ್ ಗಿವಿಂಗ್ ದ ಮೀನಿಂಗ್ಸ್ ಆಫ್ ಆಲ್ ಆಫ್ ದಮ್. ಐ ಹೋಪ್ ಇಟ್ ವಿಲ್ ಸೌಂಡ್ ಗುಡ್. ಆಲ್ ರೈಟ್, ಫೈನ್. ಈಗ ನಾನು ಮಾಡಿದ್ದೇನೆ, ಹೇಳಿದ್ದೇನೆ, ಕೇಳಿದ್ದೇನೆ, ಈ ತರ ಸೆಂಟೆನ್ಸ್ ಗಳನ್ನ ಹೇಳಬೇಕು. ಫಸ್ಟ್ ಏನ್ ಮಾಡಿ, ಕನ್ನಡ ಸೆಂಟೆನ್ಸ್ ಹೇಳಿ ಅದಕ್ಕೆ ನೀವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನು ನೋಟ್ಸ್ ಕಳಿಸಿದ್ದೇನೆ. ಐ ಹ್ಯಾವ್ ಸೆಂಟ್ ದ ನೋಟ್ಸ್. ಐ ಹ್ಯಾವ್ ಪ್ಲಸ್ V3. ಈ ತರ ನೀವು ಸೆಂಟೆನ್ಸ್ ಮಾಡಬೇಕು. ಪಾಸಿಟಿವ್, ನೆಗೆಟಿವ್, ಇಂಟ್ರಾ ಪಾಸಿಟಿವ್, ಇಂಟ್ರಾ ನೆಗೆಟಿವ್ 4 ಸೆಟ್ ಮಾಡೋಣ ಅಂತೀಗ. ಆಯ್ತಾ? ಲೆಟ್ ಸ್ಟಾರ್ಟ್ ಫ್ರಮ್ ಸುನಿಲ್. ನಾ ಕ್ಯಾಮ್ರಾದಲ್ಲಿ ಇದ್ದವರಿಗೆ ಮಾತ್ರ ಕೇಳ್ತೇನೆ, ಸೊ ಮಿಕ್ಕಿದವರು. ಹಾ, ಸುನಿಲ್. I have completed my work. ಏನ್ ಹಂಗಂದ್ರೆ ಫಸ್ಟ್ ಕನ್ನಡ ಹೇಳ್ಬಿಡಿ ರಾಜ. ಎಲ್ಲರೂ ಫಸ್ಟ್ ಕನ್ನಡ ಹೇಳಿ ಆಮೇಲೆ ಇಂಗ್ಲಿಷ್ ಹೇಳಿ. ಯಾಕಂದ್ರೆ ನಾ ಮೀನಿಂಗ್ ನಾನು ಕೇಳಿ ಸುಸ್ತಾಗ್ಬಿಡುತ್ತೆ. ನಾನು ನನ್ನ ಕೆಲಸ ಮುಗಿಸಿದ್ದೇನೆ. ಗುಡ್. ಗಂಗಾ ಹಣಸಿ. ಹೊಸ ಸ್ಟೂಡೆಂಟ್ ಇದ್ದೀರೇನು? ಅನ್ಮ್ಯೂಟ್ ಮಾಡಮ್ಮ, ಅನ್ಮ್ಯೂಟ್ ಮಾಡು. ಬೇಗ. ನಾನು ಬರಿತಾ ಇದ್ದೇನೆ. ಬರಿತಾ ಇದ್ದೇನೆ ಬರಂಗಿಲ್ಲ, ಕೆಲಸ ಮಾಡಿ ಮುಗಿಸಿರ್ತೀವಿ. ಅದ್ರ ರಿಸಲ್ಟ್ ಇನ್ನ ಪ್ರೆಸೆಂಟ್ ಜೊತೆ ಕನೆಕ್ಟ್ ಇರ್ತದ, ಅದು ಬರ್ತದೆ ಈ ಪಾಠ. ಸೊ ಯಾವ ತರ ಹೇಳಿ ಸರ್ ನಾನು? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಟೀ ಕುಡ್ತೀರಾ? ಅದನ್ನೇ ಹೇಳಿ ಸರ್. ನಾನು ಬರೆದಿದ್ದೇನೆ ಅದನ್ನೇ ಹಾ, ಇಂಗ್ಲಿಷ್ ಅಲ್ಲಿ ಹೇಳಕ್. ನಾನು ನಾನು ಬರೆದಿದ್ದೇನೆ. ಬರೆದಿದ್ದೇನೆ. ಸಾಯಂಕಾಲದ ಕೆಲಸ ಏನೇನು ಮುಗಿಸಿರಿ? ನಿಮ್ಗ ಪಕ್ಕದ ಮನೆಯವ್ರು ಬಂದು ಕುಂತ್ರೆ ಏನ್ ಮಾಡ್ತಾರ? ಫಸ್ಟ್ ಏನ್ ಕೇಳ್ತಾರ? ಮತ್ತೇನ್ರಿ ಗಂಗಾ ಅವ್ರೆ ಅಡಿಗೆ ಮಾಡಿದ್ದೀರಾ ಅಂತ ಕೇಳ್ತಾರ. ಹೇಳ್ರಿ, ಹಾ ನೀವು ಕರೆಗರ್ನ ಉತ್ತರ ಹೇಳ್ರಿ. ಅಡಿಗೆ ಮಾಡಿದ್ದೀರಾ? ಇವತ್ತು ಹಾ ಸರ್, ಮಾಡಿದ್ದೇನೆ. ರಾತ್ರಿ ಅಡಿಗೆ ಮಾಡಿದ್ದೀರಾ? ಮಾಡಿದ್ದೇನೆ. ಹೇಳ್ರಿ, ಅದನ್ನ ಹೇಳ್ರಿ. ನಾನು ರಾತ್ರಿ ಅಡಿಗೆ ಮಾಡಿದ್ದೇನೆ. ನಾನು ಅಡಿಗೆ ಮಾಡಿದ್ದೇನೆ. ಐ ಐ ಕುಕ್ಡ್ ಫುಡ್. ಐ ಹ್ಯಾವ್ ಕುಕ್ಡ್ ಫುಡ್. ಐ ಹ್ಯಾವ್ ಕುಕ್ಡ್ ಫುಡ್. ಮನೀಷಾ ಪಿ. ನಾನು ನೋಟ್ಸ್ ಬರೆದಿದ್ದೇನೆ. ಐ ಹ್ಯಾವ್ ರಿಟರ್ನ್ ದ ನೋಟ್ಸ್. ಜಯಲಕ್ಷ್ಮಿ ಅನ್ಮ್ಯೂಟ್ ಮಾಡ್ಬೇಕು. ಜಯಲಕ್ಷ್ಮಿ. ನಾನು ಅಂಗಡಿಯಲ್ಲಿ ಕೂತಿದ್ದೇನೆ. ನಾನು ಅಂಗಡಿ ತೆರೆದಿದ್ದೇನೆ. ಓಕೆ. I have opened the shop. Opened. ಸ್ಟೋರ್. I have opened the store. ಯಾವ ಊರಲ್ಲಿದೆ ನಿಮ್ ಸ್ಟೋರ್? ಬೈ ದ ವೇ, ಮುಂಡ್ರಿಗಿ ಸರ್. ಮುಂಡರಗಿ. ಸರ್ ಬರ್ತಾರ ತಗರಿ. ಸರ್ ಬರ್ತಾರ ತಗರಿ ಶಾಪಿಂಗ್ ಮಾಡಿ. ಗುಡ್ ಗುಡ್. ಮುಂಡ್ರಗಿ. ಓಕೆ, So, ಗುಡ್. ಮಿಸ್ಟರ್ ಓಪನ್ ಪಟೇಲ್, ಓಪನ್ ಇದು ಮೈಕ್ ಅನ್ಮ್ಯೂಟ್ ಮಾಡ್ಬೇಕು. Okay, sir. Yes. I have gone to the garden. ಹಂಗಂದ್ರೆ ತೋಟಕ್ಕೆ ಹೋಗಿದ್ದೇನೆ ಅಂದ್ರೆ ಹೋಗಿರಿ, ಇನ್ನ ಬಂದಿಲ್ಲ. ಹೋಗಿದ್ದೇನೆ. ಈ ತರ. ಜ್ಯೋತಿ ಫರ್ನಾಂಡಿಸ್. ಸುನೀತಾ ಗೌಡ. I have created an account. ಹೆಂಗಂದ್ರೆ ಫಸ್ಟ್ ಕನ್ನಡ ಹೇಳ್ರಪ್ಪ ನೀವು. ಕೇಳಿದ್ರೆ ಸಾಕು. ನಾನು ಕ್ರಿಯೇಟ್ ಅನ್ನೋದಕ್ಕೆ ಇಂಗ್ಲಿಷ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಸರ್?
ನಾನು ಅಕೌಂಟ್ ಅನ್ನು ತೆರೆದಿದ್ದೇನೆ. ನಾ ಕ್ರಿಯೇಟೆಡ್ ಮೀನ್ಸ್ ವಾಟ್ ಗೊತ್ತಿಲ್ಲ. ನನ್ನ ಎಕ್ಸಾಂಪಲ್ ಅನ್ನು ನೀವು ಹೇಳಿದ್ದೀರಿ, ನಿಮ್ಮ ಸ್ವಂತ ಎಕ್ಸಾಂಪಲ್ ಅನ್ನು ನೀವು ಈಗ ಹೇಳಬೇಕಾಗಿ ವಿನಂತಿ. ಆಯ್ತಲ್ಲ? ಅಲ್ಲ ಸರ್, ಕನ್ನಡ ಒಂದೊಂದ್ಸಲ ಬರೋದೇ ಇಲ್ಲ, ಮರ್ತೋಗ್ಬಿಟ್ಟಂಗ ಆಗ್ಬಿಟ್ಟಿದ್ವಿ. ನಿಮ್ ಇಂಗ್ಲಿಷ್ ಕ್ಲಾಸ್ ಸೇರ್ಕೊಂಡ್ಬಿಟ್ಟು. ಮದರ್ ಟಂಗ್ ಮಾತೃಭಾಷೆ ಯಾವುದು? ಕನ್ನಡ. ಅಲ್ಲ ಸರ್, ಕನ್ನಡನೇ, ಬಟ್ ಮಗನ್ ಜೊತೆ ಎಲ್ಲ ಜಾಸ್ತಿ ಇಂಗ್ಲಿಷ್ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಹಂಗಾಗಿ ಕ್ರಿಯೇಟೆಡ್ ಮೀನ್ಸ್ ವಾಟ್ಸ್. ಅಲ್ಲ, ಎಲ್ಲಾ ಶಬ್ದಗಳನ್ನು ಕನ್ನಡದಲ್ಲಿ ಹೇಳಕ್ ಆಗೋದಿಲ್ಲ. ಹೌದು, ಅದಕ್ಕೆ ಇಲ್ಲ, ಕ್ರಿಯೇಟ್ ಮಾಡಿದ್ದೇನೆ, ಮುಗೀತು ಅಷ್ಟೇ. ಅಷ್ಟೇ ಸಾಕು. ಸೃಜನಾತ್ಮಕ. ಆ ಜ್ಯೋತಿ ಫರ್ನಾಂಡಿಸ್. ನಾನು ಕೆಲಸ ಮಾಡಿದ್ದೇನೆ. ಐ ಹ್ಯಾವ್ ಡನ್ ದ ವರ್ಕ್. ಗುಡ್. ಈ ಉಳ್ಕದ್ರ 10 ಮಂದಿ ಅನ್ಮ್ಯೂಟ್ ಮಾಡಿರಲ್ಲ, ನಿಮ್ಗೆ ರಹಸ್ಯ ಗೊತ್ತಾಗ್ಲಿಲ್ಲ. ನಿಮ್ಗೆ ಕೇಳಿನಿ ನಾನು, ಎಲ್ಲಾರ್ಗು ಕೇಳ್ತೀನಿ. ನೀವು ಅನ್ಮ್ಯೂಟ್ ಮಾಡಿ ಮನ್ಯಾಗ ಬಾಂಡೆ ತೋರಾಡೋದೆಲ್ಲ ಇಲ್ಲಿ ತರಬೇಡ್ರಿ. ಎಲ್ಲರಿಗೂ ಬರ್ತೀನಿ. ಸಮಾಧಾನಕರ ಬಹುಮಾನ, ಕುಸ್ತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲರಿಗೂ ಒಂದು ಸಮಾಧಾನಕರ ಬಹುಮಾನ ಇರೋದು ಅಂತಲ್ಲ ನಮ್ಗೆ. ಡೋಂಟ್ ಅನ್ಮ್ಯೂಟ್. ಓಕೆ. ಜಯಶ್ರೀ ಅವರು ಹೇಳಿ. ಸರ್ ಐ ಹ್ಯಾವ್ ಡನ್ ಮೈ ವರ್ಕ್ ಅಂತ ನಾನು ಇವಾಗ ಜಸ್ಟ್ ಬರ್ದು ಹೇಳ್ತಾ ಇದ್ದೆ, ಅಷ್ಟರಲ್ಲಿ ಅವರು ಮೇಡಮ್ ಇನ್ನೊಂದು ಹೇಳ್ಬಿಡ್ರಿ, ಅದ್ರಾಗ ಏನೈತೆ? ಬೇರೆ ಹೇಳಿ, V3 ಹೇಳಿ. ಇತ್ರಿ ಹ್ಮ್ ಐ ಹ್ಯಾವ್ ಕೆಪ್ಟ್ ಮೈ ಬುಕ್ಸ್. ಗುಡ್. ಮೀನಿಂಗ್ ಫಸ್ಟ್ ಮೀನಿಂಗ್ ಹೇಳ್ಬೇಕ್ರಿ. ನಾನು ಹೇಳ್ತೇನೆ. ನಾನು ನನ್ನ ಪುಸ್ತಕವನ್ನು ಇಟ್ಟಿದ್ದೇನೆ. ಕರೆಕ್ಟ್. ಓಕೆ. ನಾವು ವಿಲ್ ಡೂ ನೆಗೆಟಿವ್ ಸೆಂಟೆನ್ಸಸ್. ಇನ್ಮೇಲೆ ಏನ್ ಮಾಡೋಣ? ನೆಗೆಟಿವ್ ಸೆಂಟೆನ್ಸ್ ಮಾಡೋಣ. ನಾನು ಮಾಡಿಲ್ಲ ಅನ್ಬೇಕು. ನಾನು ಮಾಡಿಲ್ಲ. ಓಕೆ. ನಾನು ಈ ಕೆಲಸ ಮಾಡಿಲ್ಲ. ಆಯ್ತಾ? ಧೀರಜ್, ಮಹಾಲಕ್ಷ್ಮಿ, ಸರಸ್ವತಿ. ಹ್ಮ್ Sir, I have not been outside. Huh? I have not been outside. I'll tell you again, everyone. First tell Kannada meaning, then English meaning. ಆಯ್ತಾ? ನೀವು ಬರೀ ಇಂಗ್ಲಿಷ್ ಅಷ್ಟೇ ಹೇಳಿದ್ರೆ ನಾ ರೆಸ್ಪಾಂಡ್ ಮಾಡಂಗಿಲ್ಲ, ಬರೀ ಮುಂದೆ ಹೋಗ್ಬಿಡ್ತೀನಿ. ಎಲ್ಲರಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಹಾ ಸರ್ ಕನ್ನಡ ಒಳಗೆ ಬರೋದಿಲ್ಲ ಸರ್. ನಾನು ಹೊರಗಡೆ ಹೋಗಿಲ್ಲ ಅಂತ ಹೇಳಿ ರಾಜ. I haven't been outside ಅಂತ ಬರುತ್ತಲ್ಲ ಸರ್. ಅದೇ, ನಾನು ಹೊರಗಡೆ ಹೋಗಿಲ್ಲ. ನಾನು ಯಾಕೆ ಕನ್ನಡದಾಗ ಹೇಳಿ ಅಂತ ಹೇಳ್ತಿದ್ದೀನಿ ಗೊತ್ತಾ? ಈ ಮೀನಿಂಗ್ ನೀವು ಅನ್ಕೊಳ್ಳೋದೇ ಬೇರೆ ಇರತ್ತೆ, ನೀವು ಹೇಳೋದೇ ಬೇರೆ ಇರತ್ತೆ. ನಿನ್ನೆ ಬೆಳಗ್ಗೆ ಒಬ್ರು ನಮ್ಮ ಸ್ಟೂಡೆಂಟ್ ಒಬ್ರು ಸ್ಪೀಚ್ ಕೊಟ್ರು. ಆಯ್ತಾ? ಅವರು HDFC ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರು ಪೂರ್ತಿ ಸ್ಪೀಚ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ಹೇಳಿದ್ರು. ಏನಂದ್ರ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ಇನ್ ಬ್ಯಾಂಗ್ಳೂರ್ ಇನ್ ಸೋ ಕಂಪನಿ, ಸೋ ಕಾಲೇಜ್, ಅಂಡ್ ಆಫ್ಟರ್ವರ್ಡ್ಸ್ ಐ ಹ್ಯಾವ್ ಜಾಯಿಂಡ್ ದಿಸ್ ಕಂಪನಿ ಫಾರ್ 3 years. ದೆನ್ ಐ ಹ್ಯಾವ್ ಪೂರ್ತಿ ಕೋರ್ಸ್ ಪೂರ್ತಿ ಮುಗಿಮಟ. ಬಟ್ ಅವ್ರು ಅನ್ಕೊಳಕತ್ತಿದ್ರೆ ಏನ್ ಅನ್ಕೊಳತ್ತಿದ್ರು ಗೊತ್ತಾ ಮನಸ್ಸಲ್ಲಿ? ನಾನು ಇಲ್ಲಿ ನನ್ನ ಎಜುಕೇಶನ್ ಮುಗಿಸಿದೆ, ಅದಾದ್ಮೇಲೆ ಈ ಕಂಪ್ನಿಲಿ 3 ವರ್ಷ ಕೆಲಸ ಮಾಡಿದೆ, ಅದಾದ್ಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ರಮೋಷನ್ ಆಯ್ತು, ಆಮೇಲೆ ಇಲ್ಲಿ ಕೆಲಸ ಮಾಡಿದೆ. ಹಿಂಗ್ ಹೇಳೋರಿದ್ರು ಅವರು. ಅವ್ರು ಅನ್ಕೊಂಡದ್ದ ಬೇರೆ, ಅವ್ರು ಅಂದದ್ದ ಬೇರೆ. ಅದಕ್ಕೆ ನಾ ಎಲ್ಲರಿಗೂ ನಿಮ್ಗೆ ಮೀನಿಂಗ್ ಹೇಳ್ರಿ ಅಂತೀನಿ, ಇದು ಸಲುವಾಗಿ. ಆಯ್ತಾ? ಗುಡ್. ಸರ್, ಒಂದ್ ಡೌಟ್ ಇದೆ ಸರ್. ಹೇಳಿ. ಎಸ್ಟರ್ಡೇ ನಾನು ಕೂಡ ಹಿಂಗೆ ಒಂದು ಸ್ಟೋರಿ ಹೇಳೋ ಟೈಮಲ್ಲಿ ನಾವ್ ಚಿಕ್ಕವರಿದ್ದಾಗ ನಮ್ಗೆ ಹೇಳಿದ್ರು, ನಾವ್ ಮಾಡಿದ್ರು, ಈ ತರ ಹೇಳ್ಬೇಕಿತ್ತು. ಸೊ ಇದನ್ನ ನಾವು ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ಬೇಕಾ, ಅಥವಾ ಈ ತರ ನೀವ್ ಹೇಳ್ದಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಯಾವ್ದನ್ನ ಯೂಸ್ ಮಾಡ್ಬೇಕು ಸರ್? ನಮ್ ಟೀಚರ್ ಹೇಳಿದ್ರು, ನಾವ್ ಮಾಡಿದ್ವಿ, ಮಾಡ್ತಾ ಇದ್ವಿ. ಪಾಸ್ಟ್ ಪರ್ಫೆಕ್ಟ್ ಅನ್ಸೋದು. ಪಾಸ್ಟ್ ಪರ್ಫೆಕ್ಟ್. ಹೌದು. ನಾನು ಬೆಂಗಳೂರಿಗೆ ಹೋಗಿದ್ದೆ. ಐ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸರ್, ಅನದರ್ ಒನ್ ಸರ್, ಟೋಲ್ಡ್ ಮತ್ತೆ ಸೆಡ್ ಗೆ ಡಿಫ್ರೆನ್ಸ್ ಏನ್ ಸರ್? ಏನ್ ಡಿಫ್ರೆನ್ಸ್ ಇದೆ ಸರ್ ಅದು? ಹೇಳ್ತೇನೆ. ಓಕೆ. ಸೇ ಮತ್ತೆ ಟೆಲ್, ಸ್ಪೀಕ್ ಮತ್ತೆ ಟಾಕ್, ಇವೆಲ್ಲ ಹೇಳ್ತೀನಿ. ಫಸ್ಟ್ ಇವ್ರು ಮುಗಿಸ್ಕೊಂಡ್ ಬರ್ತಿದ್ದಾರೆ. ಸ್ಕ್ರೀನ್ ಮೇಲೆ ಇದ್ದವರು ಮತ್ತೆ ನಮಗ್ ಕೇಳಿಲ್ಲ ಅಂತ ಬೈತಾರೆ. ಮಹಾಲಕ್ಷ್ಮಿ, ಸರಸ್ವತಿ, ಲೀಲಾ. ಮಹಾಲಕ್ಷ್ಮಿ. ಸರ್, ಐ ಹ್ಯಾವ್ ನಾಟ್ ಟೇಕನ್ ದ ಬಾತ್. ನಾನು ಸ್ನಾನ ಮಾಡಿಲ್ಲ. ಸಾರಿ, ಫಸ್ಟೇ ಕನ್ನಡ ಹೇಳಿಲ್ಲ ಸರ್. ಎಲ್ಲಿ ನಡೀತದೆ? ನೆಕ್ಸ್ಟ್ ಮಹಾಲಕ್ಷ್ಮಿ, ಸರಸ್ವತಿ. ಅವಳು ಹೊಸ ಕಾರು ತಗೊಂಡಿಲ್ಲ. ಶಿ ಹ್ಯಾವೆಂಟ್ ಬ್ರಾಟ್ ದ ನ್ಯೂ ಕಾರ್. ಹ್ಯಾವೆಂಟ್ ಅಲ್ಲ. ಶಿ ಹ್ಯಾಸೆಂಟ್ ಬ್ರಾಟ್ ದ ನ್ಯೂ ಕಾರ್. ಮಹಾಲಕ್ಷ್ಮಿ. ನಾನು ಮನೆ ಅರೇಂಜ್ ಮಾಡಿಲ್ಲ. ಐ ಹ್ಯಾವೆಂಟ್ ಅರೇಂಜ್ ದ ಹೌಸ್. ಐ ಹ್ಯಾವೆಂಟ್ ಅರೇಂಜ್ ದ ಹೌಸ್. ಓಕೆ. ಇದು ಮನಸ್ಸಿನ ಮಾತು. ಕರೆ ಹೇಳಿದ್ರು ಅವರು. ಕಟ್ಟಿದ್ದಾರೆ. ಎಲ್ಲ ಕೆಲಸ ಅರೇಂಜ್ ಮಾಡೋದು ಬಹಳ ಇರ್ತದೆ. ಓಕೆ. ಈಗ ನೋಡಿ, ನೀವೆಲ್ಲರೂ ಸರಿಯಾಗಿ ಹ್ಯಾಸೆಂಟ್ ಬರಲ್ಲ ಸರ್ ಮತ್ತಲ್ಲಿ. ಐ ಹ್ಯಾವೆಂಟ್ ಐ ವಿ ಯುದೇ ಬಂದಾಗ ಹ್ಯಾವ್, ಹಿ ಶೀಟ್. ಓಕೆ ಸರ್. ಓಕೆ. ಈಗ ನೀವು ನನ್ನ ಮಾತು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿಲ್ಲ ಅನ್ನಕ್ಕೆ ಒಂದು ಉದಾಹರಣೆ ಏನಂದ್ರೆ, ನಾ ಹೇಳಿದೆ ಮಹಾಲಕ್ಷ್ಮಿ, ಸರಸ್ವತಿ, ಲೀಲಾ ಅಂತ ಹೇಳಿದೆ. ಇಲ್ಲಿ ಲೀಲಾ, ಸರಸ್ವತಿ, ಮಹಾಲಕ್ಷ್ಮಿ ಹೇಳಿದ್ರು. ಉಲ್ಟಾ. ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ಓಕೆ. ನೆಕ್ಸ್ಟ್ ಈಗ ಯಾರಂದ್ರೆ ಮಿಶ್ರಾ,
ನಂದಿನಿ ನಂದು, ಶಿವಾನಂದ್ ಔಟಿ. ಇದ ಆರ್ಡರ್ನಾಗ ಬರ್ಬೇಕಾ? ಹಾ ಮಿಶ್ರಾ ಜಲ್ದಿ ಅನ್ಮ್ಯೂಟ್ ಕರ್ನ. ಸರ್ ಹಾ ನಾನು ಮಾಡಿಲ್ಲ. ಐ ಹ್ಯಾವೆಂಟ್ ಚೆಕ್ಡ್ ಮೈ ಪ್ರೊಫೈಲ್. ನಾನು ನನ್ನ ಪ್ರೊಫೈಲ್ನ ಚೆಕ್ ಮಾಡಿಲ್ಲ. ಹಾ ಫಸ್ಟ್ ಕನ್ನಡ ಹೇಳಬೇಕು. ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್, ಆಮೇಲೆ ಇಂಗ್ಲಿಷ್. ಹಾ ನಂದಿನಿ. ಸರ್ ನಾನು ಹೈದರಾಬಾದ್ಗೆ ಭೇಟಿ ನೀಡಿಲ್ಲ. ಐ ಹ್ಯಾವ್ ನಾಟ್ ವಿಸಿಟ್ ಹೈದರಾಬಾದ್. ವಿಸಿಟೆಡ್. ಸರ್ ವಿಸಿಟೆಡ್. ಎಸ್. ಹಾ ಶಿವಾನಂದ್. ನಾಟ್. ನಾನು ಕಾರ್ ಪಾರ್ಕ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಪಾರ್ಕ್ ಕಾರ್. ಮೈ ಕಾರ್. ಓಕೆ ಗುಡ್. ಸುಪ್ರಿಯಾ ಇಂಗಳಗಿ, ಕಲ್ಮೇಶ್, ಮೊಹಮ್ಮದ್ ಹಫೀಸ್. ಸರ್ ಹೇಳಿ ಬೇಗ ಹೇಳಿ. ನಾನು ಕಾಂತಾರ ಮೂವಿ ಸಿನಿಮಾ ನೋಡಲಿಲ್ಲ. ಐ ಹ್ಯಾವಂಟ್ ವಾಚ್ಡ್ ಕಾಂತಾರ ಮೂವಿ. ನೋಡಲಿಲ್ಲ ಅಲ್ಲ, ನೋಡಿಲ್ಲ. ನೋಡಿಲ್ಲ ಅಷ್ಟೇ ಸರ್. ಹೌದು, ಯಾಕಂದ್ರೆ ನೋಡ್ಲಿಲ್ಲ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗತ್ತೆ. ನೋಡಿಲ್ಲ, ಇನ್ನ ನೋಡಿಲ್ಲ. ನೋಡ್ಬೋದು ನೀವು, ಪಿಕ್ಚರ್ ರಿಲೀಸ್ ಆಗಿದೆ, ನೀವು ನೋಡಿಲ್ಲ ಅಷ್ಟೇ. ಓನ್ಲಿ ಸರ್ ನೋಡಿಲ್ಲ, ಮಾಡಿಲ್ಲ, ಹೋಗಿಲ್ಲ. ವೀಕ್ಷಿಸಿಲ್ಲ. ಹಾ ವೀಕ್ಷಿಸಿಲ್ಲ ಅನ್ನಂಗ. ನೋಡು ಅಂದ್ರೆ ಸಿ, ವೀಕ್ಷಿಸು ಅಂದ್ರೆ ವಾಚ್. ಓಕೆ. ಹಾ ಐ ಹ್ಯಾವಂಟ್ ವಾಚ್ಡ್ ಕಾಂತಾರ ಮೂವಿ. ಕರೆಕ್ಟ್ ಕರೆಕ್ಟ್. ಸುಪ್ರಿಯಾ, ಮೊಹಮ್ಮದ್ ರಫೀಸ್. ನಾನು ನನ್ನ ಕೆಲಸವನ್ನು ಮುಗಿಸಿಲ್ಲ. ಐ ಹ್ಯಾವ್ ನಾಟ್ ಫಿನಿಶ್ಡ್ ವರ್ಕ್. ಓಕೆ ಡನ್. ಹಾ ಮೊಹಮ್ಮದ್ ರಫೀಸ್. ನಾನು ಇವತ್ತು ಕೆಲಸಕ್ಕೆ ಹೋಗಿಲ್ಲ. ಐ ಹ್ಯಾವ್ ನಾಟ್ ಗೋನ್ ಟು ವರ್ಕ್ ಟುಡೇ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಹಾ ಈಗ ಮುಗೀತು. ಈಗ ಕ್ವಶನ್ ಕೇಳಬೇಕು, ನೀವೆಲ್ಲ ನನಗೆ ಕ್ವಶನ್ ಕೇಳಬೇಕು, ಆಯ್ತಾ? ನೀವು ಮಾಡಿದ್ದೀರಾ, ನೀವು ಮಾಡಿದ್ದೀರಾ, ನೀವು ಮಾಡಿದ್ದೀರಾ ಅಂತ, ಆಯ್ತಾ? ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದೇವರಾಜ್ ಸರ್, ಗಗನ್, ನಾಗರಾಜ. ದೇವರಾಜ್ ಸರ್ ಅನ್ಮ್ಯೂಟ್. ಓಕೆ ಸರ್. ಹ್ಯಾವ್ ಯು ಡ್ರಂಕ್ ಅ ಕಾಫಿ? ಹ್ಯಾವ್ ಯು ಡ್ರಂಕ್ ಅ ಕಪ್ ಆಫ್ ಕಾಫಿ? I've drunk a cup of tea, not coffee. ಕರೆಕ್ಟ್. ಹಾ ಗಗನ್, ನಾನು ನಂದೇ ಉತ್ತರ ಹೇಳ್ತೇನೆ, ನೀವು ನನಗೆ ಸೂಟಬಲ್ ಆಗಿ ಕೇಳ್ಬೇಕು. ಮತ್ತೆ ಹ್ಯಾವ್ ಯು ಕನ್ಸ್ಟ್ರಕ್ಟೆಡ್ ತಾಜ್ ಮಹಲ್ ಅಂತ ಕೇಳಕ್ ಹೋಗ್ಬೇಡ್ರಿ, ನಿಮ್ ಸೆಂಟೆನ್ಸ್ ಕರೆಕ್ಟ್ ಇರ್ತದ. ಹಾ ಗಗನ್ ಅನ್ಮ್ಯೂಟ್ ಮಾಡ್ಬೇಕು. ಹಾ Have you attended the morning class? ಹ್ಯಾವ್ ಯು ಅಟೆಂಡೆಡ್ ದ ಮಾರ್ನಿಂಗ್ ಕ್ಲಾಸ್? ಎಸ್, ಐ ಹ್ಯಾವ್ ಅಟೆಂಡೆಡ್ ದ ಮಾರ್ನಿಂಗ್ ಕ್ಲಾಸ್. ಒಳ್ಳೇದು. ಹಾ ನಾಗರಾಜ, ಪ್ರಿಯಾ, ಶ್ರುತಿ ಎಂ. ಸರ್ ನೀವು ಕಾರು ತೆಗೆದುಕೊಂಡಿದ್ದೀರಾ? ಹ್ಯಾವ್ ಯು ಟೇಕನ್ ದ ಕಾರ್? ಖರೀದಿ ತೆಗೆದುಕೊಳ್ಳೋದು ಆಡು ಭಾಷೆ ಆಗ್ತದ. ಹಾ ಸರ್. ಪರ್ಚೇಸ್ಡ್ ಕಾರ್ ಅಂತ ಹೇಳ್ಬೋದು. ಹ್ಯಾವ್ ಯು ಪರ್ಚೇಸ್ಡ್ ದ ಕಾರ್ ಸರ್? ಎಸ್, ಐ ಹ್ಯಾವ್ ಪರ್ಚೇಸ್ಡ್. ಹಾ ಬ್ರಾಟ್ ಅನ್ನು ಬರುತ್ತಾ ಸರ್? ಬೈ ಬಾಟ್ ಕರೆಕ್ಟ್. ಪ್ರಿಯಾ, ಶ್ರುತಿ ಎಂ. You read books from the library. ಹ್ಯಾವ್ ಯು Read books from the library. ಎಸ್ ಕರೆಕ್ಟ್. ಮೀನಿಂಗ್ ನೀವು ಲೈಬ್ರರಿಯಿಂದ ಪುಸ್ತಕ ತಗೊಂಡು ಓದಿದ್ದೀರಾ? ಪುಸ್ತಕ ಓದಿದ್ದೀರಾ ಅಷ್ಟೇ, ತಗೊಂಡು ಓದಿದ್ದೀರಾ ಹೇಳಿಲ್ಲ ನೀವು. ಹಾ ಓದಿದ್ದೀರಾ. ಶ್ರುತಿ ಎಂ. ನೀವು ನೋಟ್ಸ್ ಕಳಿಸಿದ್ದೀರಾ? ಹ್ಯಾವ್ ಯು ಸೆಂಡ್ ದಿ ನೋಟ್ಸ್? ಸೆಂಡ್ ದಿ ನೋಟ್ಸ್. ಕರೆಕ್ಟ್. ಹಾ ಮಾಲಾಶ್ರೀ, ಶ್ವೇತಾ, ರಾಹುಲ್. ಹ್ಯಾವ್ ಯು ಸೆಂಟ್ ದ ಮೇಲ್? ನೀವು ಮೇಲ್ ಕಳಿಸಿದ್ದೀರಾ? ಕರೆಕ್ಟ್. ಶ್ವೇತಾ, ರಾಹುಲ್. Sir, have you gone gym ever? ಗೋ ಅಲ್ಲಪ್ಪ, ಗಾನ್. ಹ್ಯಾವ್ ಯು ಗಾನ್? Gone gym ever? ಹ್ಯಾವ್ ಯು ಗಾನ್ ಟು ಎಲ್ಲಿ? Gym. Oh, fitness club. Yes, I have gone, but I don't look like I have gone to gym. ಭಾಳ ಮನ್ಸಿಗೆ ಹತ್ತು ನನಗೆ, ಇಲ್ಲಿ ನಾಳಿಂದ ಹೋಗೇ ಬಿಡ್ತೇನೆ. ಹಾ ಶ್ರೀಧರ್ ಹೊಳ್ಳ, ರೂಪಶ್ರೀ ಸಿ. ಹಾ ನೀವು ಆನ್ಲೈನ್ ಕ್ಲಾಸ್ ಮುಗಿಸಿದ್ದೀರಾ? ಹ್ಯಾವ್ ಯು ಫಿನಿಶ್ಡ್ ಆನ್ಲೈನ್ ಕ್ಲಾಸ್? ಸೂಪರ್. ಹಾ ನೆಕ್ಸ್ಟ್ ರೂಪಶ್ರೀ, ಲಹರಿ ಎಂ. Have you worn black t-shirt, sir? Have you worn black shirt? Yes, I have worn black shirt. Yes. Lahari em. Sir, have you read the newspaper today? No. ಇಲ್ಲ. ಹಾ ಶಾರದಾ, ಸುಧಾ, ಬೇಗ. Have you got any new students today? Today, yes. Yes, I have got some 2 new students.
2, 3. Have you finished work? Have you finished your work? ಇನ್ನ ಇಲ್ಲ ರೀ. Finished your work? Okay. Have you drink coffee? ಎಲ್ಲಿ ಇವ್ರು ಗುರುರಾಜ ನಡಕ್ ಬಂದ್ರೆ ನೀವು ಚಾ ಕುಡಿಸ್ಬೇಕಾಗತ್ತೆ. ನಾನು ಕೇಳಿದಾಗ ಹೇಳ್ಬೇಕು ನೀವು, ಆಯ್ತಾ? ಹಾ. ಹ್ಯಾವ್ ಯು ಡ್ರಂಕ್ ಕಾಫಿ? ಕಾಫಿ ಇಲ್ಲ ರೀ, ದೇವರಾಜ್ ಸರ್ ಕೇಳಿದಾರಲ್ಲ ಈಗ. ದೊಡ್ಡವ್ರು ಕೇಳಾರಲ್ಲೇ ಇಲ್ಲ, ಅವರು ಕುಡಿಸ್ತಾರಂತ ನಾವು ಕಾಯ್ತಾ ಇದ್ದೀವಿ. ಆಯ್ತಾ? ಎಲ್ಲಿಗೆ ಬಿಟ್ಟಿದ್ದೆ ನನ್ಗೆ ಗೊತ್ತೇ ಆಗೋದಿಲ್ಲ ನೋಡಿ ಆಮೇಲೆ. ಆಶಾ ಡಿ ಆರ್. ಹಾ, ಆಶಾ ಡಿ ಆರ್, Sir, ವನಿತಾ ದೇಸೂರ್ಕರ್. have you drunk a green tea today, sir? ಹ್ಯಾವ್ ಯು ಡ್ರಂಕ್ ಗ್ರೀನ್ ಟೀ? ನೋ ಮೇಡಮ್, ಐ ಹ್ಯಾವನ್ ಡ್ರಂಕ್ ಗ್ರೀನ್ ಟೀ. Have you followed diet foods? No, I haven't followed diet. ಹಾ, ಆಶಾ ಪರಿ. Sir, ಇನ್ನೊಂದು ಸರ್, ಹಾ, ನೀವು ದೀಪಾವಳಿಯಲ್ಲಿ ಹೊಸ ವೆಹಿಕಲ್ ಏನಾದ್ರು ತಗೊಂಡಿದ್ದೀರಾ ಅಂತ ಹೇಳಕ್ಕೆ ಹ್ಯಾವ್ ಯು ಬ್ರಾಟ್ ಎ ನ್ಯೂ ವೆಹಿಕಲ್ ಇನ್ ಬರುತ್ತಾ ಸರ್ ದೀಪಾವಳಿ? ಕರೆಕ್ಟ್. ಬ್ರಿಂಗ್ ಅಂದ್ರೆ ತಗೊಂಡ್ ಬರೋದು ಅಷ್ಟೇ ಆಗತ್ತೆ. ಹಂಗ ತಗೊಂಡ್ ಬ್ರಾಟ್ ಬರೋದು ಖರೀದಿ ಮಾಡೋದು ಹೇಳ್ಬೇಕು ನೀವು. ಬೈ ಬಾಟ್ ಅನ್ಬೇಕು, ಇಲ್ಲ ಪರ್ಚೇಸ್ಡ್ ಅಂತ ಹೇಳ್ಬೇಕು. ಹ್ಯಾವ್ ಯು ಪರ್ಚೇಸ್ಡ್ ಅ ನ್ಯೂ? Have you bring ಗಣಪತಿ ಅಂತ ಬರುತ್ತಲ್ಲ ಸರ್? ಹ್ಯಾವ್ ಯು ಬ್ರಾಟ್? ಹ್ಯಾವ್ ಯು ಬ್ರಾಟ್? ನೆಕ್ಸ್ಟ್ ಆಶಾ ಪರೀಟ್. ಆಶಾ ಪರೀಟ್ ಅನ್ಮ್ಯೂಟ್. Yes, sir. ಸರ್ ಒಂದ್ ನಿಮಿಷ. Sir, have you cracked? What's that pataki in English, sir? I don't know. Burnt crackers. Yes, sir. Have Have you you burnt burned? crackers? Yes, sir. Have you burnt crackers? Yes, I have burnt crackers. Yes. ಹಾ. Thank you, sir. ಮಲ್ಲಿಕಾರ್ಜುನ. Sir, ಹಾ, have you ಬೇಗ have you listened the music, sir? listen to the music? Have you Listened. listened to the music? Listen. Have Okay. you listened to the music? Yes, I have. Okay. ಹಾ, ನೆಕ್ಸ್ಟ್ ವಿನಯ್. 38, 37. New dress, sir. Have you? Taken a new dress, new ಹೊಸ ಡ್ರೆಸ್ ತಗೊಂಡಿದ್ದೀರಾ? Correct. No, I haven't purchased. ಟೇಕ್ ಅನ್ಬಾರ್ದ್ರೆ ಅಷ್ಟೇ, ಆಡು ಭಾಷೆ ಆಗತ್ತ. ಪರ್ಚೇಸ್ ಅನ್ಬೇಕು. ಓಕೆ. ಹಾ, ನೆಕ್ಸ್ಟ್. ನೀವು ಇವತ್ತು ಕ್ರಿಕೆಟ್ ಆಡಿದ್ದೀರಾ? You have today play the cricket? Have you played cricket today? Yes, I have played cricket today. ಸರ್ ನಂಗೊಂದು Have ಡೌಟ್ ಇದೆ you ಕೇಳುವ. brought new camera? Have you brought New camera? a new camera? Yes, You sir. brought a For new shooting. No, I haven't brought a new camera. Ganga has a doubt? ಸರ್ ಈಗ ಅವರು ನೀವು ನ್ಯೂ ಡ್ರೆಸ್ ತಗೊಂಡ್ರಾ ಅಂತ ಕೇಳಿದ್ರಲ್ಲ, ಹಾ, ಆರ್ ಯು ಪರ್ಚೇಸ್ಡ್ ನ್ಯೂ ಡ್ರೆಸ್ ಅಂತನೂ ಹೇಳ್ಬಹುದಾ? ಇಲ್ಲ ಹೇಳಂಗಿಲ್ಲ. Have you purchased? ಅಲ್ಲ ಸರ್, ಆರ್ ಯು ಅಂತಂದ್ರ ನೀವು ಅಂತ ಆಗಲ್ವಾ? ಅದು ಬಹಳ ದೊಡ್ಡ ತಪ್ಪಾಗತ್ರಿ ಅದು. ಆರ್ ಯು ಅಂದ್ರ ಈಗ ಹ. ಆರ್ ಯು ಪರ್ಚೇಸ್ ಅಂದ್ರ ನಿಮ್ಮನ್ನು ಖರೀದಿ ಮಾಡಿದ್ದಾರಾ ಆಗತ್ತದ, ಪ್ಯಾಸಿವ್ ವಾಯ್ಸ್ ಆಗತ್ತದ. ಆರ್ ಯು ಪರ್ಚೇಸ್ಡ್ ನ್ಯೂ ಡ್ರೆಸ್ ಅಂತ ಮುಂದೆ ಇದೆ ಅಲ್ಲ ಸರ್? ಇಲ್ಲ, ತಪ್ಪಾಗತ್ತೆ.